ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್ಗೆ ಸ್ವಾಗತ. ನಾನು ನಿಮ್ಮವ MIA ಮಲ್ಲಪ್ಪ ಜೋತವ್ರು. ಆದ್ಮೇಲೆ ಧರ್ಮಸ್ಥಳ ಸೌಜನ್ಯ ಕೇಸ್ ನಿಮಗಂತ ಹೇಳೋ ಅವಶ್ಯಕತೆ ಇಲ್ಲ. ಹಿಂಗಂದ್ರೆ ಗೊತ್ತಾಗ್ಬಿಡ್ತದೆ. ಸೌಜನ್ಯಳ ಆ ಅಮಾಯಕ ಮುಖ ಕಣ್ಣು ಮುಂದೆ ಬಂದಿರ್ತದೆ. ಅವಳ ತಾಯಿ ಕುಸುಮಾವತಿ ಮುಖ, ಜೊತೆಗೆ ಯಾರ ಮೇಲೆ ಆರೋಪ ಮಾಡಿತ್ತು ಸಂತೋಷ್ ರಾವ್ ಅವನ ಮುಖ. ಅವ್ನು ನೋಡಿದಾಗ ಅನ್ನಿಸ್ತಾ, ಬಾಡಿ ನೋಡಿದಾಗ ಈ ವ್ಯಕ್ತಿ ಒಂದು ಅತ್ಯಾಚಾರ ಮಾಡಲಿಕ್ಕೆ ಸಾಧ್ಯನಾ? ಮತ್ತು ಆಲ್ರೆಡಿ CBI ಅವನನ್ನು ದೋಷ ಮುಕ್ತ ಮಾಡಿದೆ. ಈಗ ಅವರಿಬ್ಬರು ಹುಡ್ಕೊಂಡು ಏನೋ ಈಗ ಸುಪ್ರೀಂ ಕೋರ್ಟ್ಗೆ ಹೋಗುವಂಥ ಪ್ರಯತ್ನ ಮಾಡ್ತಾಯಿದ್ದಾರೆ. ಹೋಗ್ರಿ ಅಂತ ಇವನ್ನ ನೀವು ಹೋಗಿ ನಾವು ಖರ್ಚು ಕೊಡ್ತೀವಿ ಅಂತೇಳಿ BJPಗರು ಅಂದಿದ್ದಾರೆ ಅನ್ನೋದು ನಾವು ಹಿಂದೆ ನೋಡಿದ್ದೀವಿ. ನಮ್ಮ ವಿಜಯೇಂದ್ರ ಅವರು ಹೋಗಲಿ, ಅರ್ರಿ ತನಿಖೆ ಆಗಲೇಬೇಕಾದಂಥ ಪ್ರಕರಣ ಏನದು ಅನ್ನೋದು ಸ್ಪಷ್ಟ ಆಗಬೇಕಾಗಿದೆ. ಯಾರು ಮಾಡಿದರು? ಅದರಲ್ಲೂ ಬಾಲನ್ನಂಥ ಒಬ್ಬ ನಿಷ್ಠೂರ ತನಿಖಾ ವರದಿ ನೆಲೆಗಟ್ಟಿನಲ್ಲಿ ವಾದ ಮಾಡುವ, ಸತ್ಯದ ನೆಲೆಗಟ್ಟಿನಲ್ಲಿ ವಾದ ಮಾಡುವ ವಕೀಲರು ಜೊತೆಯಾಗುವ ಎಲ್ಲ ಸಾಧ್ಯತೆಗಳು ಇದರಲ್ಲಿದ್ದಾವೆ. ಹೀಗಾಗಿ ಸೌಜನ್ಯ ಪ್ರಕರಣ ಮತ್ತೊಮ್ಮೆ ತನಿಖೆಯಾಗಿ ತಪ್ಪಿತಸ್ಥರಿಗೆ ಶಿಕ್ಷೆ ಆಗ್ತದನಾ ಅನ್ನುವಂಥದ್ದು ಸುಪ್ರೀಂ ಇನ್ನೊಮ್ಮೆ CBIಗೋ ಮತ್ತೆ ಅದಕ್ಕೂ ಕೊಡ್ಬೋದು. ಎನ್ಕ್ವೈರಿ ಮಾಡಿಯಪ್ಪ, ಅದನ್ನು ಇಬ್ಬರು ಡಾಕ್ಟರ್ ಹೆಸರು ಓದೋದ್ರಲ್ಲ ಗೊತ್ತದ, ಇವ್ರ ಮೇಲೆ ಸಂಶಯದ ಸರಿಯಾಗಿ ಮಾಡಿಲ್ಲ ತನಿಖೆಯನ್ನು ಅನ್ನುವಂಥ. ಸಪೋಸ್ ಒಂದು ವೇಳೆ ಸೌಜನ್ಯ ಕೇಸ್ ಮರು ತನಿಖೆ ಆದ್ರೆ ಅದು ಇನ್ನೊಂದು ನಿರ್ಭಯ ಹತ್ಯಾಕಾಂಡದ ರೂಪ ಪಡ್ಕೊಳ್ತದೆ. ಅದು ನಿಮಗೆ ನೋಡಿದಿರಿ, ನಿರ್ಭಯ ಹತ್ಯಾಕಾಂಡದ ಯಾವ ರೀತಿ ಆಯಿತು, ಯಾವ ರೀತಿ ಬೆಳೀತು, ಸ್ತ್ರೀಯರೆಲ್ಲ ಎದ್ದು ಹೇಗೆ ನಿಂತರು ಅಂತೇಳಿ. ಇವು ಕರ್ನಾಟಕದಲ್ಲಿ ಅದ ಆಗ್ತಾಯಿದೆ.